ಬ್ರಿಗೇಡ್ ಹೋಟೆಲ್ ವೆಂಚರ್ಸ್ ಲಿಮಿಟೆಡ್ ಕಂಪನಿ ತನ್ನ ಐಪಿಒ ಸಾರ್ವಜನಿಕರಿಗೆ ಆರಂಭಿಕ ಷೇರುಗಳ ಮಾರಾಟ ಪ್ರಕ್ರಿಯೆ ಭಾಗವಾಗಿ ಈಕ್ವಿಟಿ ಷೇರುಗಳಿಗೆ ಬಿಡ್ ಸಲ್ಲಿಸಲು ಗುರುವಾರದಿಂದ ಜುಲೈ 24, 2025 ಅವಕಾಶ ಕಲ್ಪಿಸಲಿದೆ. ಆರಂಭಿಕ ಸಾಂಸ್ಥಿಕ ಹೂಡಿಕೆದಾರರು ಒಂದು ದಿನ ಮೊದಲು ಅಂದರೆ ಬುಧವಾರ ಜುಲೈ 23, 2025 ಬಿಡ್ ಸಲ್ಲಿಸಬಹುದು. ರು 10 ಮುಖಬೆಲೆಯ ಒಟ್ಟು ರು 759 ಕೋಟಿ ಮೌಲ್ಯದ ಷೇರುಗಳನ್ನು ಕಂಪನಿಯು ಹೊಸದಾಗಿ ಬಿಡುಗಡೆ ಮಾಡಲಿದೆ. ಷೇರು ಬೆಲೆಯನ್ನು ರು 85-90ಕ್ಕೆ ನಿಗದಿ ಮಾಡಲಾಗಿದೆ. ಕಂಪನಿಯ ಅರ್ಹ ನೌಕರರಿಗೆ ರು 7.59 ಕೋಟಿ ಮೌಲ್ಯದ ಷೇರುಗಳನ್ನು ಮೀಸಲಾಗಿ ಇರಿಸಲಾಗಿದೆ. ಅರ್ಹ ನೌಕರರಿಗೆ ಮೀಸಲಾದ ಷೇರುಗಳಿಗೆ ಬಿಡ್ ಸಲ್ಲಿಸುವುದಿದ್ದರೆ ಅವರಿಗೆ ಪ್ರತಿ ಷೇರಿಗೆ ರು 3ರಷ್ಟು ರಿಯಾಯಿತಿ ಸಿಗಲಿದೆ. ಬಿಎಲ್ ಕಂಪನಿಯ ಷೇರುಗಳನ್ನು ಹೊಂದಿರುವವರಿಗೆ ಕೂಡ ಐಪಿಒ ಸಂದರ್ಭದಲ್ಲಿ ಮೀಸಲಾತಿ ಇರಲಿದೆ. ಬಿಎಲ್ ಷೇರುದಾರರಿಗೆ ರು 30.38 ಕೋಟಿ ಮೌಲ್ಯದ ಷೇರುಗಳು ಮೀಸಲಾಗಿವೆ. ಬಿಡ್ ಸಲ್ಲಿಸುವವರು ಕನಿಷ್ಠ 166 ಷೇರುಗಳಿಗೆ ಬಿಡ್ ಮಾಡಬೇಕು. ನಂತರ 166 ರ ಅಪವರ್ತ್ಯದ ಸಂಖ್ಯೆಗಳಲ್ಲಿ ಬಿಡ್ ಸಲ್ಲಿಸಬಹುದು. ಕಂಪನಿಯು ಐಪಿಒ ಮೂಲಕ ಸಂಗ್ರಹಿಸುವ ಮೊತ್ತವನ್ನು ಕೆಲವು ಬಾಕಿ ಮೊತ್ತಗಳ ಮರುಪಾವತಿಗೆ ಬಳಕೆ ಮಾಡಿಕೊಳ್ಳಲು ಉದ್ದೇಶಿಸಿದೆ. ಕಂಪನಿಯ ಅಂಗಸಂಸ್ಥೆಯಾದ ಎಸ್ಆರ್ಪಿ ಪ್ರಾಸ್ಪರಿಟಾ ಹೋಟೆಲ್ ವೆಂಚರ್ಸ್ ಲಿಮಿಟೆಡ್ನಿಂದ ಪಾವತಿ ಆಗಬೇಕಿರುವ ಬಾಕಿ ಮೊತ್ತಗಳ ಪಾವತಿಗೂ ಈ ಮೊತ್ತವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತದೆ. ಒಟ್ಟು ರು 468 ಕೋಟಿ ಮೊತ್ತದ ಬಾಕಿಗಳನ್ನು ಮರುಪಾವತಿ ಮಾಡಲಾಗುತ್ತದೆ. ಇದರಲ್ಲಿ ಕಂಪನಿಯು ಹೊಂದಿರುವ ಬಾಕಿಯಾದ 413 ಕೋಟಿ ಹಾಗೂ ಅಂಗಸಂಸ್ಥೆ ಎಸ್ಆರ್ಪಿ ಪ್ರಾಸ್ಪರಿಟಾ ಹೋಟೆಲ್ ವೆಂಚರ್ಸ್ ಲಿಮಿಟೆಡ್ನ ಬಾಕಿ ಮೊತ್ತವಾದ ರು 54 ಕೋಟಿ ಕೂಡ ಸೇರಿದೆ. ನಮ್ಮ ಪ್ರವರ್ತಕರಾದ ಬಿಎಲ್ನಿಂದ ಜಮೀನು ಖರೀದಿಸಲು ಸಹ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತದೆ. ರು 107 ಕೋಟಿ. ಅಲ್ಲದೆ ಕೆಲವು ಸ್ವಾಧೀನ ಪ್ರಕ್ರಿಯೆಗಳಿಗೆ, ಕಂಪನಿಯ ಕಾರ್ಯತಂತ್ರದ ಭಾಗವಾಗಿ ಕೆಲವು ಕ್ರಮಗಳಿಗೆ ಮತ್ತು ಇತರ ಕಾರ್ಪೊರೇಟ್ ಉದ್ದೇಶಗಳಿಗೆ ಐಪಿಒ ಹಣವನ್ನು ಬಳಸಿಕೊಳ್ಳಲಾಗುತ್ತದೆ. ಆರಂಭಿಕ ಹೂಡಿಕೆದಾರರನ್ನು ಹೊರತುಪಡಿಸಿ ಉಳಿದೆಲ್ಲ ಬಿಡ್ಡರ್ಗಳು ತಮ್ಮ ಬ್ಯಾಂಕ್ ಖಾತೆ ವಿವರ ನೀಡಿ ಯುಪಿಐ ಮೂಲಕ ಬಿಡ್ ಸಲ್ಲಿಸುವವರು ಯುಪಿಐ ವಿಳಾಸವನ್ನು ನೀಡಬೇಕು. ಎಸ್ಪಿಯ ಪ್ರಕ್ರಿಯೆಯನ್ನು ಬಳಕೆ ಮಾಡಿಕೊಳ್ಳಬೇಕು. ಈ ಪ್ರಕ್ರಿಯೆಯಲ್ಲಿ ಬಿಡ್ ಸಲ್ಲಿಸಿದಾಗ ಬಿಡ್ ಮೊತ್ತವು ಖಾತೆಯಲ್ಲಿ ಎಸ್ಸಿಎಸ್ಪಿ ಕಡೆಯಿಂದ ಬ್ಲಾಕ್ ಆಗಿರುತ್ತದೆ. ಆರಂಭಿಕ ಹೂಡಿಕೆದಾರರು ಎಸ್ಪಿಯ ಪ್ರಕ್ರಿಯೆಯ ಮೂಲಕ ಆರಂಭಿಕ ಹೂಡಿಕೆದಾರರಿಗೆ ಮೀಸಲಾತಿ ಷೇರು ವಿಭಾಗದಲ್ಲಿ ಬಿಡ್ನಲ್ಲಿ ಭಾಗಿಯಾಗಲು ಅವಕಾಶ ಇಲ್ಲ. ಜೆಎಂ ಫೈನಾನ್ಷಿಯಲ್ ಲಿಮಿಟೆಡ್ ಮತ್ತು ಐಸಿಐಸಿಐ ಸೆಕ್ಯುರಿಟೀಸ್ ಲಿಮಿಟೆಡ್ ಕಂಪನಿಗಳು ಈ ಪ್ರಕ್ರಿಯೆಯಲ್ಲಿ ಬುಕ್ ರನ್ನಿಂಗ್ ಲೀಡ್ ಮ್ಯಾನೇಜರ್ ಹೊಣೆಯನ್ನು ನಿರ್ವಹಿಸುತ್ತಿವೆ.